ರಾಜಘಟ್ಟ ಪ್ರಾಯಶಃ ಒಂದು ಇತಿಹಾಸ ಪ್ರಸಿದ್ಧವಾದ ಊರು. ಯಾಕೆಂದರೆ ಸುಮಾರು 700 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನವನ್ನು ಪಡ್ಕೊಂಡಂತಹ ಒಂದು ಪುಣ್ಯಕ್ಷೇತ್ರ ಅಥವಾ ಪುಣ್ಯ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀ ವ್ಯಾಸರಾಯರು ಈ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು 700 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತೇಳಿ ಒಂದು ಜನವಾಣಿ ಇದೆ. ಹಾಗಾಗಿ ಆವತ್ತಿನಿಂದ ಇವತ್ತಿನವರೆಗೂ ಸ್ವಾಮಿಯ ಸೇವೆ ನಿರಂತರವಾಗಿ ಸುತ್ತಮುತ್ತ ಸುಮಾರು 8-10 ಊರುಗಳಿಂದ ಪೂಜಾ ಕೈಂಕರ್ಯಗಳು ನಡ್ಕೊಂಡು ಬರ್ತಿದ್ದಾವೆ. ಈ ವರ್ಷ ವಿಶೇಷ ಏನು ಅಂತಂದರೆ ಶ್ರೀರಾಮನವಮಿಯ ಪ್ರಯುಕ್ತವಾಗಿ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಮ್ಮ ರಾಜಘಟ್ಟ ಗ್ರಾಮಸ್ಥರು ಮತ್ತು ತೊಗರುಘಟ್ಟ ಗ್ರಾಮಸ್ಥರು 2 ರಥಗಳನ್ನು ನಾವಿಲ್ಲಿ ತರ್ತೀವಿ. ಭಾಳ ವಿಶೇಷವಾದಂಥ ಜಾತ್ರೆ, 3 ದಿನದ ಸುದೀರ್ಘ 3 ದಿವಸ ಸುಮಾರು 15-20 ಸಾವಿರ ಜನ ಬಂದು ಹೋಗುವಂಥ ಒಂದು ವಿಶಿಷ್ಟವಾದ ಒಂದು ಪುಣ್ಯಕ್ಷೇತ್ರ ಆಗಿದೆ. ಯತಿಗಳ ಒಂದು ಆಶೀರ್ವಾದ ಇವತ್ತಿನವರೆಗೂ ಇದು ನಡ್ಕೊಂಡು ಬಂದಿದೆ. ವಿಶೇಷ ಏನಂದರೆ ಆಂಜನೇಯ ಸ್ವಾಮಿಯ ಎದುರುಗಡೆನೇ ಶ್ರೀರಾಮ ಸ್ವಾಮಿ, ಶ್ರೀರಾಮ ಲಕ್ಷ್ಮಣ ಸ್ವಾಮಿಯ ಒಂದು ಪರಿವಾರ ದೇವತೆಗಳು ನೆಲೆಸಿದ್ದಾರೆ. ಹಾಗಾಗಿ ಏಕಕಾಲದಲ್ಲಿ ಒಂದು ಇಡೀ ಪರಿವಾರ ದೇವತೆಗಳನ್ನು ಆರಾಧನೆ ಮಾಡುವ ಭಾಗ್ಯ ಪುಣ್ಯ ಭಕ್ತಾದಿಗಳಿಗೆ ಇಲ್ಲಿ ಸಿಗುತ್ತೆ. 3 ದಿವಸದ ಈ ಕಾರ್ಯಕ್ರಮದಲ್ಲಿ ಮೊದಲನೇದು ಶ್ರೀರಾಮನವಮಿ, ಯಥಾವತ್ತಾಗಿ ಶ್ರೀರಾಮನ ವಿಶೇಷವಾದಂಥ ಪೂಜೆ, ಆಂಜನೇಯ ಸ್ವಾಮಿ ವಿಶೇಷವಾದ ಪೂಜೆ, ಪಾನಕ, ಹೆಸರುಬೇಳೆ, ಮಜ್ಜಿಗೆ ವಿತರಣೆ, ಪ್ರಸಾದ ವಿನಿಯೋಗ ಆಗುತ್ತೆ. ಹಾಗೆ 2ನೇ ದಿವಸ ರಾಮನವಮಿಯ ನಂತರದ ದಿವಸ ರಥೋತ್ಸವ ಆಗುತ್ತೆ. ಇಲ್ಲಿ ಕಲ್ಯಾಣೋತ್ಸವ ಆಗುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ. ಕಲ್ಯಾಣೋತ್ಸವ ನಂತರ ರಥೋತ್ಸವ ಮಧ್ಯಾಹ್ನ ರಥೋತ್ಸವಕ್ಕೆ 2 ತೊಗರುಘಟ್ಟದ ರಥೋತ್ಸವ ಮತ್ತು ನಮ್ಮ ರಾಜಘಟ್ಟದ ರಥೋತ್ಸವ 2 ಇಲ್ಲಿ ಬರ್ತವೆ. ಮತ್ತು ಅದರ ಜೊತೆಗೆ ಬೀಗ ಅಂತೇಳಿ ಬಾಯಿ ಬೀಗ ಅನ್ನುವಂಥ ವಿಶೇಷ ಆಚರಣೆ ಇದೆ. ಮತ್ತು ದೀಪಗಳನ್ನು ತರ್ತಾರೆ ರಾಜಘಟ್ಟದಿಂದ ಮತ್ತು ತೊಗರುಘಟ್ಟ ಮತ್ತು ಸುತ್ತಮುತ್ತ ಸುಮಾರು ಊರುಗಳಿಂದ ದೀಪಗಳನ್ನು ತರ್ತಾರೆ. ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಪುಣ್ಯಕ್ಷೇತ್ರ. ಭಗವಂತನ ದಯೆಯಿಂದ ಎಲ್ಲರಿಗೂ ಅನುಕೂಲವೂ ಆಗ್ತಾಯಿದೆ ಅನ್ನುವಂಥ ನಂಬಿಕೆ ಇಲ್ಲಿ ನಡ್ಕೊಂಡು ಬಂದಿದೆ. ಹಾಗೆ 3ನೇ ದಿವಸ ಜನಜಾತ್ರೆ ಅಂತ ವಿಶೇಷವಾಗಿ ರಾಜಘಟ್ಟದ ಮುಖ್ಯಸ್ಥರು, ಗ್ರಾಮದ ಮುಖ್ಯಸ್ಥರು ಇಲ್ಲಿ ಆಯೋಜನೆಗಳನ್ನು ಮಾಡಿ ಊಟದ ಪರ್ವನ್ನು ಮಾಡ್ತಾರೆ. ಸಾವಿರಾರು ಜನ ಬಂದು ಊಟವನ್ನು ತಿಂದು ಹೋಗ್ತಾರೆ, ಪ್ರಸಾದವಾಗಿ ಸ್ವೀಕಾರ ಮಾಡ್ತಾರೆ. ಭಾಳ ವಿಶಿಷ್ಟವಾದಂಥ ಈ 3 ದಿನದ ಕಾರ್ಯಕ್ರಮಗಳ ನಡುವೆ ಸಾಂಸ್ಕೃತಿಕವಾಗಿ ರಾತ್ರಿ ಶ್ರೀರಾಮನ ಒಂದು ಏನು ಸ್ಮರಣೆಗಾಗಿ ಇರುವಂಥ ಒಂದು ಸಂಪೂರ್ಣ ರಾಮಾಯಣದ ನಾಟಕವೂ ಇಲ್ಲಿ ರಾತ್ರಿ ಹೊತ್ತು ನಡೆಯುತ್ತೆ. ಹೀಗೆ ಸುದೀರ್ಘ 3 ದಿವಸ ವಿಶಿಷ್ಟವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಯಾಮಗಳನ್ನು ಒಳಗೊಂಡ ವಿಶಿಷ್ಟ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು, ಎಲ್ಲ ವರ್ಗದವರು ಸೇರಿ ಭಾಳ ವಿಶಿಷ್ಟವಾಗಿ ನಡೆಸುವ ಒಂದು ಜಾತ್ರೆ ನಮ್ಮ ಶ್ರೀ ರಾಜಘಟ್ಟ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಂಜನೇಯ ಸ್ವಾಮಿ ದೇವಸ್ಥಾನದ ಶ್ರೀರಾಮನವಮಿಯ ಪ್ರಯುಕ್ತ ರಾಜಘಟ್ಟದಲ್ಲಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿವಸಗಳು ಇಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಯಾಕೆಂದರೆ ಇಲ್ಲಿ ಶುಕ್ರವಾರ ಸಂಜೆ ತಳದೀಪಗಳು ಮತ್ತು ರಥ ಬರ್ತದೆ ರಾಜಘಟ್ಟದ್ದು ಮತ್ತು ತೊಗರುಘಟ್ಟದ್ದು. ಮತ್ತು ತಿರ್ಗಾ ಭಾನುವಾರ ಶನಿವಾರ ದಿವಸ 12 ಗಂಟೆಗೆ ಊರಿನಿಂದ ರಥಗಳು ದೀಪಗಳು ಬರ್ತವೆ. ರಾಜಘಟ್ಟ, ಕಂಚಿನಾಳ, ಗಣರಾಜಪುರ ಮತ್ತು ಬೀಳ್ಕೆರೆ, ಹಿಂಸಂದ್ರ, ಬಚ್ಚಳ್ಳಿ, ತುಮಕೂರು ಜಿಲ್ಲೆಯಲ್ಲಿ, ಹೀಗೆ ದಾಸಮಂಡಳ್ಳಿ, ಹೀಗೆ ಎಲ್ಲ ನಮ್ಮ ಊರಿನ ಸುತ್ತಮುತ್ತ ಊರಿನಿಂದ ಎಲ್ಲ ಕಡೆಯಿಂದ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರ್ತದೆ. ಮತ್ತು ಇಲ್ಲಿ ಸುಮಾರು ಯಾವಾಗಲೂ ಒಂದು 18,000 ಜನ ಊಟ ಅಡುಗೆಗಳು ವ್ಯವಸ್ಥೆ ಇತ್ತು. ಮತ್ತು ಇಲ್ಲಿ ದೇವಸ್ಥಾನದ್ದು ಇದಕ್ಕೆ ಏನಾಗ್ತದೆ, ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಬೆಂಗಳೂರಿನಿಂದ ಹಿಡಿದು ಈ ಕಡೆ ಚಿಕ್ಕಬಳ್ಳಾಪುರ, ಕೋಲಾರದಿಂದ ಮತ್ತು ತುಮಕೂರಿನಿಂದ ಸುತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಸಾಕಷ್ಟು ಜನ ಬರ್ತಾರೆ. ಈ ವರ್ಷ ಏನಾಗ್ಬೋದು ಅಂತಂದರೆ ಈ ಸಾರಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋದೊಂದು ಪ್ರತೀತಿ. ಯಾಕೆ ಅಂತಂದರೆ ಇಲ್ಲಿ ಶನಿವಾರ ಭಾನುವಾರ ಬಂದಿರೋದ್ರಿಂದ
ಜನಸಂಖ್ಯೆ ಜಾಸ್ತಿ ಆಗ್ತದೆ. ನಾವು ಊಟದ ವ್ಯವಸ್ಥೆನೂ ಇನ್ನೊಂದು 10,000 ಜನಕ್ಕೆ ಜಾಸ್ತಿ ಮಾಡಬೇಕಾಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನಾವೆಲ್ಲ ಈ ಕೆಲಸ ಮಾಡಬೇಕಾದ್ರೆ ಶ್ರೀ ಆಂಜನೇಯ ಸ್ವಾಮಿದೆ ನಮಗೆ ಮುಖ್ಯವಾಗಿ ಬಲ. ಯಾಕೆ ಅಂದರೆ ನಮ್ಮ ದೇವಸ್ಥಾನ, ನಮ್ಮ ರಾಜಘಟ್ಟ ಆಂಜನೇಯ ಸ್ವಾಮಿದು ಏನಿದೆ ಅಂದರೆ ಇಲ್ಲಿ ಕೆರೆ ಮೇಲೆ ಸಾಕಷ್ಟು ಆಕ್ಸಿಡೆಂಟ್ಗಳು, ಅನಾಹುತಗಳು ಜಾಸ್ತಿ ಆಯಿತು. ಸಾವು ನೋವುಗಳಂತೂ ಏನೂ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಒಂದು ದೈವಶಕ್ತಿ. ಇಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಆದರೂ ಅದನ್ನು ತಡೆಯೋ ಶಕ್ತಿ ನಮ್ಗೆ ಕೊಟ್ಟವನೇ ಆ ಭಗವಂತ. ಮತ್ತು ಹಿಂದೆ ಇಲ್ಲಿ ಏನಾಗಿತ್ತು ಅಂತಂದರೆ ಹಿಂದೆ ಬ್ರಿಟಿಷ್ನವ್ರು, ನಮ್ಮ ತಾತನವ್ರ ಕಾಲದಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ಬ್ರಿಟಿಷ್ನವ್ರು ಬಂದು ಇಲ್ಲಿ ಬಂದು ಬೀಡ್ಬಿಟ್ಟಿದ್ರಂತೆ. ಒಂದು ದಿವಸ ಪೂರ ಇಲ್ಲೇ ಇದ್ದು ಅವರು ಈ ಆಂಜನೇಯ ಸ್ವಾಮಿನ ದೇವಸ್ಥಾನನ ತೆಗೆದುಬಿಟ್ಟು ಇಲ್ಲಿ ಮಿಲಿಟರಿ ಕ್ಯಾಂಪ್ ಮಾಡಬೇಕು ಅಂತ ಮಾಡಿದ್ರಂತೆ. ಆದರೆ ಆಂಜನೇಯ ಸ್ವಾಮಿ ಏನಂದರೆ ಅವರು ರಾತ್ರಿ ಇಲ್ಲಿ ಇರೋಕ್ಕಾಗಲಿಲ್ಲಂತೆ. ಅವರು ವಾಂತಿ ಬೇದಿ ಎಲ್ಲ ಏನೇನೋ ಆಗಿ ಅವ್ರು ನಿಲ್ಲಕ್ಕಾಗ್ದಿರೋ ರಾತ್ರಿನೇ ಜಾಗ ಖಾಲಿ ಮಾಡಿ ಸೀದಾ ಹೊರಟೋದ್ರಂತೆ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಅಂತ ಇಲ್ಲಿ ನಮ್ಮ ಪೂರ್ವಿಕರು ಹೇಳಿರೋಂಥದ್ದು, ನಾವು ಕೇಳಿರೋಂಥದ್ದು. ಇಷ್ಟೆಲ್ಲ ಈ ಆಂಜನೇಯ ಸ್ವಾಮಿದು ಇದು ಜಾಸ್ತಿ ಶಕ್ತಿ ಇದೆ, ಮಹಿಮೆ ತುಂಬ ಇರೋದ್ರಿಂದ ಇಲ್ಲಿ ಈ ಶ್ರೀರಾಮನವಮಿಯಲ್ಲಿ ಇಲ್ಲೊಂದು ಅಡುಗೆ ಮಾಡ್ತೀವಿ. ಈ ಕಡೆ ಊರಿನ ಸುತ್ತಮುತ್ತ ಊರಿನವರೆಲ್ಲ ಬರ್ತಾರೆ, ಬೇರೆ ಕಡೆಯಿಂದ ಬರ್ತಾರೆ, ಎಲ್ರಿಗೂ ಊಟದ ವ್ಯವಸ್ಥೆ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಮತ್ತು ಎಲ್ಲ ಅನ್ನದಾಸೋಹ ಮಾಡಬೇಕಾದ್ರೆ ಎಲ್ಲ ಕಡೆಯವರು ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಅನ್ನ ಮಾಡಬೇಕಾದ್ರೆ ಜಾಸ್ತಿ ಇದು ಮಾಡಿ ಕೊಡ್ತಾರೆ. ಮತ್ತು ಇಲ್ಲಿ ಹನುಮ ಜಯಂತಿ ಆಗ್ತದೆ. ಹನುಮ ಜಯಂತಿಗೆ ಹೋಗಿ ಎಲ್ಲರೂ ಯಾರು ಇರಲಿ ಇಲ್ಲದ ಹೋಗಲಿ ಅವರೇ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ಮಾಡಬೇಕಾದ್ರೆ ರಾಜಘಟ್ಟದಾಗ ಪ್ರತಿಯೊಂದು ಹುಡುಗರು ಆಗ್ಬೋದು, ಮನೆಯವರಾಗ್ಬೋದು, ಒಂದು ವಾರದಿಂದ ದೀಪ ಏನು ಯುಗಾದಿ ಮುಗೀತದೆ, ಹೊಸಡಕ್ಕೂ ಮುಗಿದ ಮೇಲೆ ನಮ್ಮೂರಲ್ಲಿ ಏನೋ ಒಂದು ನಾನ್ ವೆಜ್ ಅನ್ನೋದು ಏನೂ ಇರೋಲ್ಲ ಬಿಡ್ರಿ. ಊರಲ್ಲಿ ಯಾರು ಮಾಡೋದು ಇಲ್ಲ, ಇದು ಇಲ್ಲ, ಎಲ್ಲ ಬರ್ತಾರೆ. ಬಂದು ಎಲ್ಲ ಸ್ವಯಂ ಪ್ರೇರಿತರಾಗಿ ನಿಂತ್ಕೊಂಡು ಅಡುಗೆ ಮಾಡೋದಾಗ್ಬೋದು, ದೀಪಗಳು ಹೊಡಿಸೋದಾಗ್ಬೋದು, ಎಲ್ಲ ನಿಂತ್ಕೊಂಡು ಎಲ್ಲ ರೀತಿಯಾಗೂ ಸಹಕಾರ ಅಂತೂ ಊರಿಂದ ಸುತ್ತಮುತ್ತ ಹಳ್ಳಿಯವರು ಇದೆ. ಆರ್.ಸಿ. ಶಿವಕುಮಾರು. ನಾನು ರಾಜಘಟ್ಟದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಈಗ ಹಾಲಿ PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದೀರಿ. ಸುಮಾರು ಇದಕ್ಕೆ ಈ ಶ್ರೀರಾಮನವಮಿ ಪ್ರಯುಕ್ತ ಸುಮಾರು 3 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿನ ಬೆಳೆದಿರ್ತಕ್ಕಂಥ ಆಲದ ಮರಗಳೇ ಸಾಕ್ಷಿ, ನೆರಳು ಎಲ್ಲ ಇರೋದು. ಈ ಮರಗಳು ಕೂಡ ಸುಮಾರು 100 ವರ್ಷದ್ದು ಒಂದು ಇತಿಹಾಸ ಇದೆ. ಈಗ ಆಲ್ರೆಡಿ ಶ್ರೀರಾಮನವಮಿ 3 ದಿನ ಏನು ಶುಕ್ರವಾರ, ಶನಿವಾರ, ಭಾನುವಾರ ನಡೀತದೆ. ಸುಮಾರು ಹೋದ ವರ್ಷ ಸುಮಾರು 15,000 ರಿಂದ 20,000 ಜನ ಸೇರಿದರು. ಈ ಸಾರಿ ಶನಿವಾರ ಭಾನುವಾರ ಇರೋದರಿಂದ ಸುಮಾರು 30,000 ಜನ ಸೇರ್ತಾರೆ. ಅದಕ್ಕಾಗಿ ನಾವು ಆಲ್ರೆಡಿ ಇದನ್ನೆಲ್ಲ ಕ್ಲೀನಿಂಗ್ ಮಾಡಿಸಿದ್ದೀರಿ. ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಸಹಕಾರ ಪಡ್ಕೊಂಡೆ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಹಾಗೂ ಹಾಲಿ ಸದಸ್ಯರಾಗ್ಬೋದು, ಊರಿನ ಎಲ್ಲ ಪ್ರಮುಖರು, ಆಮೇಲೆ ಸುತ್ತಮುತ್ತಿನ ಎಲ್ಲ ಗ್ರಾಮಸ್ಥರು ಆಲ್ರೆಡಿ ಈಗ ಮರದ ಒಲೆಯಿಂದ ನಾವು ಮರದ ಸೌದೆಯಿಂದನೇ ನಾವು ಇಲ್ಲಿ ಅಡುಗೆ ಮಾಡಿಸ್ತೀರಿ. ಸುಮಾರು ಒಂದು ದಿನಕ್ಕೆ ಒಂದು 5 ಕೊಪ್ಪರಿಗೆ ಆಗಿಸೋ ಮುದ್ದೆ ಮಾಡಿಸ್ತೀರಿ. ನಾವು ಇವಾಗ ಸೌದೆ ಎಲ್ಲ ರೆಡಿ ಮಾಡಿದ್ದೀರಿ. ಆಲ್ರೆಡಿ ದೇವಸ್ಥಾನ ಸುತ್ತಮುತ್ತನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕಡೆ ಇದು ಮಾಡಿದಿರಿ. ಎಲ್ಲರೂ ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ರಾಜಘಟ್ಟ ಅಲ್ಲ, ಆಮೇಲೆ ತಗರಘಟ್ಟ, ರಾಜಘಟ್ಟ, ಆಮೇಲೆ ಗಂಡರಾಜಪುರ, ಕಂಚಿಗನಾಳ, ಬೀಡಿಕೆರೆ, ತಿಮ್ಸಂದ್ರ, ದಾಸಕನಹಳ್ಳಿ, ಪಿಂಡ್ಕೂರು, ತಿಮ್ಮನಹಳ್ಳಿ ಎಲ್ಲ ಊರಿನ ಗ್ರಾಮಸ್ಥರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಸಹಕಾರ ಕೊಡ್ತಾರೆ. ನಾವು ಇಲ್ಲಿನ ಏನು ಪದ್ಧತಿ ಅಂತಂದರೆ ಇಲ್ಲಿ ಮುದ್ದೆ, ಕಾಳುಹುಳಿ, ರಸಮ್ಮು, ಮೊಸರನ್ನ ಇಲ್ಲಿ ಬಹಳ ಶ್ರೇಷ್ಠ. ಇಲ್ಲೇ ನಮ್ಮ ಗ್ರಾಮಸ್ಥರು, ಊರಿನ ಸುತ್ತಮುತ್ತ ಗ್ರಾಮಸ್ಥರು ಅಲ್ಲದೇ ಬೇರೆ ಬೆಂಗಳೂರು ಹಾಗೂ ಸುತ್ತಮುತ್ತಿನ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿನ ಭಕ್ತಾದಿಗಳು ಬಂದು ಭಾಳ ಸಹಕಾರ ಕೊಟ್ಟು ಅವರಲ್ಲಿ ಕೈಲಾದಷ್ಟು ಮಟ್ಟದ ಧಾನ್ಯಗಳನ್ನ ತಗೊಂಬಂದು ಇಲ್ಲಿ ಹಾಕಿ ನಮ್ಗೆ ಭಾಳ ಸಹಕಾರ ಕೊಡ್ತಾರೆ. ಅದರಿಂದ ಎಲ್ಲ ಊರಿನ ಗ್ರಾಮಸ್ಥರು ಇವತ್ತಿನ ದಿನ ಬಂದು ಏನು ಶ್ರೀರಾಮನವಮಿ ನಾವು ಪ್ರಯುಕ್ತ ನಾವು ಏನು ಮಾಡ್ತೀರಿ ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಸಹಕಾರ ಕೊಡಬೇಕು. ಹಾಗೂ ಈ ಸಾರಿ ಸುಮಾರು ನಾವು ಅಂದ್ಕೊಂಡಂಗೆ 30,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಬ್ಬರೂ ಈಗ ಬಂದು ಇಲ್ಲಿನ ಸೇವೆ, ಶ್ರೀರಾಮನವಮಿ ಆಂಜನೇಯ ಸ್ವಾಮಿ ಪ್ರಯುಕ್ತ ಸೇವೆ ಮಾಡೋಕ್ಕೆ ಎಲ್ಲರೂ ಬಂದು ಅವ್ರ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು. ಹಾಗೂ ಇಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡಬೇಕು. ಎಲ್ಲ ಇಲ್ಲಿ ನಾವು ಯಾವುದೇ ಭೇದ ಭಾವದೇ, ಯಾವುದೇ ರಾಜಕೀಯ ಪಕ್ಷಗಳ ಭೇದ ಭಾವದೇ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಇಲ್ಲಿ ಕೆಲಸ ಮಾಡ್ತೀರಿ. ಅದರಿಂದ ಇಲ್ಲಿ ಒಂದು ದವಸ ಧಾನ್ಯ ಇದು ಮಾಡೋದಕ್ಕೆ ಮೊದಲು ಮಳೆ ಬಂದ್ಬಿಡೋದು, ಅದಕ್ಕಾಗಿ ಒಂದು ಬಿಲ್ಡಿಂಗು ಮಾಡಿದ್ದೀರಿ. ಇದರಲ್ಲಿ ಏನಾರ ಮಳೆಗಿಳೆ ಬಂದರೆ ಅದನ್ನು ಇಲ್ಲಿ ಶೇಖರಣೆ ಮಾಡೋದಕ್ಕೆ ಊರು ಗ್ರಾಮಸ್ಥರೆಲ್ಲ ಸೇರಿ ಒಂದು ಇದು ಮಾಡಿದ್ದೀರಿ. ಆಲ್ರೆಡಿ ಸೌದೆ ಎಲ್ಲ
ಇದಾಗಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲರೂ ಭಾಗವಹಿಸಬೇಕು ಎಲ್ಲರೂ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಜೈ ಶ್ರೀರಾಮ್ ಆಂಜನೇಯ. ಅಲ್ಲಿ ಕೊಪ್ಪರಿಗೆ ಇಟ್ಟು ತುಳಸಿ ಇಲ್ಲಿ ತಂದು ಸುತ್ತಮುತ್ತಲಿನ ಮಹಿಳೆಯರು ಊರಿನ ರಾಜಘಟ್ಟದ ಮಹಿಳೆಯರು, ಸುತ್ತಮುತ್ತಲಿನ ಮಹಿಳೆಯರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿಕೊಂಡು ಅಲ್ಲಿಂದ ತೊಳಸ್ಕೊಂಡು ಬಂದು ಇಲ್ಲಿ ಮುದ್ದೆ ತೊಳಸ್ತಾರೆ. 2 ದಿನದಿಂದ ಒಂದು 15ರಿಂದ 20,000 ಜನ ಮುದ್ದೆ ಆಗೋಷ್ಟು ಇದರಲ್ಲಿ ಇದು ಮಾಡಿಬಿಟ್ಟು ಇಲ್ಲಿ ತಂದು ತೊಳಸಿ ಮುದ್ದೆ ಮಾಡಿ ಇಲ್ಲಿ ಹಾಕ್ತೀರಿ ಬಂದು ಭಕ್ತಾದಿಗಳಿಗೆ ಊಟ ಬಡ್ಸೋಕೆ. ಅದರಿಂದ ಇದು 106 ವರ್ಷಗಳಿಂದ ಇದು ನಡ್ಕೊಂಡು ಬಂದಿರೋದು. ಆವತ್ತಿಂದ ಏನು ನಡೀತಾ ಇದೆ ವರ್ಷನೂ ಇನ್ನೂ ಜಾಸ್ತಿ ಆಗ್ತದೆ. ಭಕ್ತರು ಊರಿನ ಸಹಕಾರದಿಂದ, ಸುತ್ತಮುತ್ತ ಊರಿನ ಗ್ರಾಮಸ್ಥರ ಸಹಕಾರದಿಂದ ಇನ್ನೂ ವರ್ಷನೂ ಪ್ರತಿ ವರ್ಷವೂ ಜಾಸ್ತಿ ಆಗ್ತದೆ, ಕಮ್ಮಿ ಅಂತೂ ಆಗ್ತಾಯಿಲ್ಲ. ನೋಡಿ ಅಲ್ಲಿ ಎಲ್ಲ ಕಾಳುಳ್ಳಿ ಒಲೆ ಅದು, ಅದ್ರ ಮೇಲೆ ಕೊಬ್ಬರಿಗಳಿಟ್ಟು ಒಂದೊಂದು ಕೊಬ್ಬರಿಗೆ ಒಂದು 1,000 ಜನ 2,000 ಜನಕ್ಕೆ ಅಷ್ಟು ಸಾಂಬಾರು ಒಂದೇ ಸರಿ ಮಾಡ್ತೀವಿ. ಅಲ್ಲಿ ತಂದೆಲ್ಲ ಇದು ಮಾಡಿ ಬಡಿಸೋದು. ಊರಿನ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಮುದ್ದೆ ಮಾಡಿ ತೊಳಸಿ ಎಲ್ಲರಿಗೂ ಬಡ್ಸೋಂಗೆ ವ್ಯವಸ್ಥೆ ಮಾಡ್ತಾರೆ.